ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಸಿನು ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್, ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಏನೇ ಒಂಥರ ಟ್ರಾಜಿಡಿ ಆಗೋಗ್ಬಿಟ್ಟಿದೆ ನಮ್ಮ ಟೀಮ್ ಇಂಡಿಯಾಗೆ. ಇಬ್ರಿಬ್ರು ಹೊಗೆ ಹಾಕಿಸ್ಕೊಂಡಿದ್ದಾರೆ ಗುರು. ಅಂದರೆ ಟೀಮಿಂದ ಈಚೆ ಕಡೆ ಹೋಗಿದ್ದಾರೆ, ರೂಲ್ಡ್ ಔಟ್ ಆಫ್ ದ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಂತ ಅಪ್ಡೇಟ್ ಬರ್ತಾ ಇದೆ. ಗೊತ್ತಿಲ್ಲ ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಮ್ಯಾಚಿಗೆ ಇವರು ಅವೈಲೇಬಲ್ ಇರ್ತಾರೋ ಇರೋದಿಲ್ಲ ಅಂತ, ಯಾಕಂದರೆ ಸ್ಕ್ವಾಡಿನ ಅನೌನ್ಸ್ ಮಾಡಿಲ್ಲ ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್ ಮ್ಯಾಚ್. ಆದರೆ ಸೆಕೆಂಡ್ ಟೆಸ್ಟ್ ಮ್ಯಾಚಿಂದ ಮಾತ್ರ ರೂಲ್ಡ್ ಔಟ್ ಅಂತ ಹೇಳಿದ್ದಾರೆ BCCI ಅವರು. ಅದು ಯಾರು ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇವರು ಸ್ವಲ್ಪ ಡೌಟ್ಫುಲ್ ಆಗಿ ಕಾಣಿಸ್ತಾ ಇದ್ರೆ ಇವರು ರವೀಂದ್ರ ಜಡೇಜಾ ಅವರು. ಯಾಕಂದರೆ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿರೋದ್ರಿಂದ ಹ್ಯಾಮ್ಸ್ಟ್ರಿಂಗ್ ಫುಲ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದ್ದು, ಬಟ್ ಇವಾಗ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಅಂತ ಅಪ್ಡೇಟ್ ಬರ್ತಾ ಇದೆ. ಆದ್ರಿಂದ ಅವ್ರನ್ನ ರೂಲ್ಡ್ ಔಟ್ ಅಂತ ಕನ್ಸಿಡರ್ ಮಾಡಿದಾರಂತೆ. ಜೊತೆಗೆ ಆಲ್ ಆಫ್ ಎ ಸಡನ್ KL ರಾಹುಲ್ ಕೂಡ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ ಗುರು. ವಿಕೆಟ್ ಕೀಪಿಂಗ್ ಮಾಡಿದಾಗ ಅಷ್ಟು ಚೆನ್ನಾಗಿದ್ರಲ್ಲ ಗುರು ಸೌತ್ ಆಫ್ರಿಕಾ ಮೇಲೆ, ಇವಾಗ ವಿಕೆಟ್ ಕೀಪಿಂಗ್ ಮಾಡಿದ್ರೇನೆ ಇಂಜುರಿ ಆಗೋಗ್ಬಿಟ್ಟೈತಲ್ಲ ಗುರು KL ರಾಹುಲ್ಗೆ. ಏನ್ ಗುರು ಇದು ಹಣೆ ಬರ? BCCI ಏನು ಯೋಚನೆ ಮಾಡಿದ್ದು? ವಿಕೆಟ್ ಕೀಪಿಂಗ್ ಮಾಡಿದ್ರೆ ಇಂಜುರಿ ಆಗುತ್ತೆ ಗುರು, ನಿನಗೆ ವಿಕೆಟ್ ಕೀಪಿಂಗ್ ಬೇಡ ನಿನಗೆ ಜಾಸ್ತಿ, KS ಭರತ್ ಮಾಡಲಿ ಅಂತ ಅನ್ಕೊಂಡಿಲ್ಲ. KS ಭರತ್ಗೆ ಕೊಟ್ರೆ ವಿಕೆಟ್ ಕೀಪಿಂಗ್ ಮಾಡ್ದೇ ಇಂಜುರಿ ಮಾಡ್ಕೊಂಡ್ಬಿಡ್ದಿಲ್ಲ. ಇದೇನೋ ಪೈನ್ ಅಂತ ಅಪ್ಡೇಟ್ ಬರ್ತಿದೆ, ಕ್ವಾಡ್ರಿಪ್ಸ್ ಪೈನ್ ಅಂತೆ. ಸೊ ಇದು ಬೇಗ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿಗಿಂತ. ಸೊ ಥರ್ಡ್ ಮ್ಯಾಚ್ಗೆ ಪ್ರಾಬ್ಲಿ ಅವೈಲೇಬಲ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ KL ರಾಹುಲ್ ಅವರು. ಇವರ ರೀಪ್ಲೇಸ್ಮೆಂಟ್ ಆಗಿ 3 ಜನನ ಅನೌನ್ಸ್ ಮಾಡಿದರೆ, 3 ಜನ ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದೆ. ಫಸ್ಟು ವಾಷಿಂಗ್ಟನ್ ಸುಂದರ್ ಅವ್ರನ್ನ ಒಂಥರ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಿ ಒಂಥರ ತಗೊಂಡಿದ್ದಾರೆ ರವೀಂದ್ರ ಜಡೇಜಾಗೆ. ಇವ್ರನ್ನ 11 ಫಿಟ್ ಮಾಡುವಂಥ ಚಾನ್ಸ್ ಇರುತ್ತೆ, ಹೈಲಿ ಪಾಸಿಬಲ್ ಅಂತ ಅನ್ಕೊಂಡಿದ್ದೀನಿ. ಇನ್ನೊಬ್ರು ಸರ್ಫರಾಜ್ ಖಾನ್ ಸಿಕ್ಕಾಪಟ್ಟೆ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರು, ನಾನು ಬರಬೇಕು ಇಂಟರ್ನ್ಯಾಷನಲ್ ಫಾರ್ಮೇಟಿಗೆ ಅಂತ. ಆಫ್ಟರ್ ಲಾಂಗ್ ವೆಯ್ಟ್ ಸರ್ಫರಾಜ್ ಖಾನ್ಗೆ ಇಂತೂ ಸೆಲೆಕ್ಟರ್ಸು ಕರುಣೆ ತೋರಿಸಿ ಹಾಕೊಂಡಿದ್ದಾರೆ. ಬಟ್ ಪ್ರಿಫರೆನ್ಸ್ ಜಾಸ್ತಿ ಬೇರೆಯವ್ರಿಗೇನೆ ಇರುತ್ತೆ ಇವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ, ಯಾಕಂದ್ರೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದ್ರಿಂದ ಬೇರೆಯವ್ರಿಗೆ ಪ್ರಿಫರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಯಾರು ಆಡ್ತಾರೆ KL ರಾಹುಲ್ ಅವರ ಜಾಗದಲ್ಲಿ ಅಂತ. ಇನ್ನೊಬ್ರು ಸೌರಭ್ ಕುಮಾರ್ ಅಂತ ಒಬ್ಬರನ್ನ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡೋಣ ಗುರು ಯಾರಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ ಅಂತ. ಫಸ್ಟ್ನೇ ಮ್ಯಾಚ್ ಸೋಲ್ತಾ ಇದ್ದಂಗೆ ಇಬ್ಬರು ನ್ಯೂಟ್ಲ್ ಆಗ್ತಾ ಇದ್ದಾರೆ ಅಂತಂದರೆ ಏನೋ ಈ ಸೀರೀಸಲ್ಲಿ ಕಾದಿದೆ ಅವಾಂತರ ನಮ್ಮ ಇಂಡಿಯಾಗೆ ಅಂತ ಅನ್ನಿಸಿದೆ. ಕಾದ್ ನೋಡ್ಬೇಕಷ್ಟೇ. ಅಪ್ಡೇಟ್ ಬಿಟ್ಟು ರಾಹುಲ್ ದ್ರಾವಿಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಇಂಡಿಯಾ ಸೋಲೋದಕ್ಕೆ ಕಾರಣ ಏನು ಆಯಿತು ಅಂತ, ಫಸ್ಟ್ ಟೆಸ್ಟ್ ಅಲ್ಲಿ ನಮಗೆ ಬಿಗ್ ಸ್ಕೋರ್ನ ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲ 80s ಅಲ್ಲಿ 3 ಜನ ಔಟ್ ಆಗಿದ್ರು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡೋದಕ್ಕೆ ಕಂಡೀಷನ್ ಫೇವರಬಲ್ ಆಗಿದ್ರು ಕೂಡ ಈ 3 ಜನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂತಂದರೆ ನಮಗೆ ಕ್ಲಿಯರ್ಲಿ ಒಂದು 80-90 ರನ್, ಒಂದು 100 ರನ್ನು ಇನ್ನೊಂದು ಸ್ವಲ್ಪ ಶಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಸ್ಕೋರ್ ಮಾಡ್ಬೋದಾಗಿತ್ತು. ಫಸ್ಟ್ ಇನ್ನಿಂಗ್ಸಲ್ಲೇ ಕಂಡೀಷನ್ ಸಾಕಾಗಿತ್ತು ಅವಾಗ ಬ್ಯಾಟಿಂಗ್ ಆಡೋದಕ್ಕೆ, ಸೆಕೆಂಡ್ ಇನ್ನಿಂಗ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಿದ್ದಾರೆ. ಸೊ ಹೌದು, ಅದೊಂಥರ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆಂತಂದರೆ ಎಲ್ಲ ಒಂಥರ ಎಲಿವೇಟೆಡ್ ಶಾಟ್ ಹೊಡಿಯೋಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದಾರೆ. ಯಾರು ಕೆಳಗಡೆ ಆಡೋಕೆ ಹೋಗ್ಬಿಟ್ಟು ಔಟ್ ಆಗಿಲ್ಲ. ಸ್ವಲ್ಪ ಪೇಷನ್ಸ್ ತೋರಿಸಿ ಆಡಿತ್ತು ಅಂತಂದಿದ್ದಾರೆ ಇನ್ನೂ ದೊಡ್ಡ ಮಾರ್ಜಿನ್ ಲೀಡ್ನ ಫಸ್ಟ್ ಇನ್ನಿಂಗ್ಸಲ್ಲೇ ತೊಗೊಬೋದಾಗಿತ್ತು. ಅರೌಂಡ್ 300 ರನ್ ಮಾರ್ಜಿನ್ ಲೀಡರ್ ತೊಗೊಂಡ್ಬಿಟ್ಟಿತ್ತು ಅಂತಂದರೆ ಉಲ್ಟಾ ತಗಲಾಕೊಂಡ್ಬಿಟ್ರು ಅವರು ಹಂಗೇನೆ. ಬಟ್ ಏನೋ ಆಗಿದೆ, ಏನೋ ರೀಸನ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಬೌಲರ್ಸು ಏನೋ ಅಮರಾಮರಿ ಮಾಡ್ಬಿಟ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತಲ್ಲ, ಬೌಲಿಂಗ್ದು ಕೂಡ ಬೇಜಾನ್ ತಪ್ಪಿದೆ, ಬೇಜಾನ್ ಫ್ಲಾಸ್ ಇದೆ. ಬರೀ ಬ್ಯಾಟರ್ಸ್ನ ಮಾತ್ರ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಸೊ ಓಕೆ, ಅಲ್ಟಿಮೇಟ್ಲಿ ಟೀಮಿಂದನೇ ಸೋತಿದೆ ಅದಂತೂ ಒಪ್ಕೊಳ್ಳೇಬೇಕು. ಅಪ್ಡೇಟ್ ನಂಬರ್ 3, ICC ಅವರು ಶ್ರೀಲಂಕನ್ ಬೋರ್ಡ್ ಮೇಲೆ ಸಸ್ಪೆನ್ಷನ್ ಏರಿದ್ರು, ಟೆಂಪರರಿ ಬ್ಯಾನ್ ಏರಿದ್ರು. ನೀವು ಎಲ್ಲೂ ಕೂಡ ಏನೋ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಪರ್ಮಿಷನ್ ಲೈಟಾಗಿ ಲಿಬರಲ್ ಮಾಡಿದ್ರು. ಬಟ್ ಇವಾಗ ಆ ಸಸ್ಪೆನ್ಷನ್ ಮತ್ತೆ ಎತ್ತಿದಾರಂತೆ. ಏನಕ್ಕೆ ಸಸ್ಪೆಂಡ್ ಮಾಡಿದ್ರು ಅಂತಂದರೆ, ಅದೇ ಇಂಟಿಗ್ರಲ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ಇಂದ ಇವರಿಗೆ ಶ್ರೀಲಂಕನ್ ಬೋರ್ಡ್ ಮೇಲೆ ಆಡಳಿತನ ನಡೆಸ್ತಾ ಇದ್ದಾರೆ ಅಂತ, ಬೋರ್ಡ್ ನಡೆಸಬೇಕಾಗೋದನ್ನ ಗೌರ್ಮೆಂಟ್ ನಡೆಸ್ತಾ ಇದೆ ಅಂತ ಬ್ಯಾನ್ ಮಾಡಿದ್ರು. ಇವಾಗ ಇಮಿಡಿಯೇಟ್ ಎಫೆಕ್ಟ್ ಇಂದ ಬ್ಯಾನ್ನ ಎತ್ತಿದಾರಂತೆ. ಒಟ್ಟಲ್ಲಿ ಏನೋ ಸಸ್ಪೆಂಡ್ ಮಾಡ್ತಾರೆ, ಇವೆಲ್ಲ ಅವಾಗಲೇ ಹೇಳಿದೆ, ಸುಮ್ಮನೆ ಸಸ್ಪೆಂಡ್ ಮಾಡ್ತಾರೆ ಆಮೇಲೆ ವಾಪಸ್ ಎತ್ತುತ್ತಾರೆ ಸಸ್ಪೆನ್ಷನ್ ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ ಅಷ್ಟೇ. ಕೆಲವು ತಿಂಗಳಾಯಿತು, ಒಟ್ಟಿನಲ್ಲಿ ಸಸ್ಪೆನ್ಷನ್ ವಾಪಸ್ ಇದ್ದಾರೆ. ಇದು ಶ್ರೀಲಂಕಾಗೆ ಒಂಥರ ಗುಡ್ ನ್ಯೂಸ್ ಅಷ್ಟೇ. ಅಪ್ಡೇಟ್ ನಂಬರ್ 4, ಮೈಕಲ್ ವ್ಯಾಗನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಬಗ್ಗೆ. ಕ್ಯಾಪ್ಟನ್ಸಿ ನೆಟ್ಟಿಗೆ ಮಾಡಿಲ್ಲ ರೋಹಿತ್ ಶರ್ಮಾ ಮೊದಲನೇ ಟೆಸ್ಟ್ ಮ್ಯಾಚಲ್ಲಿ ಅಂತ. ವೆರಿ ಆರ್ಡಿನರಿ, ವೆರಿ ಆವ್ರೇಜ್ ಆಗಿತ್ತು ಅಂತ. ಯಾಕಂದರೆ ಆಲಿಪಾಪ್ ಅವರ ಸ್ವೀಪ್ಗೆ, ರಿವರ್ಸ್ ಸ್ವೀಪಿಗೆ ರೋಹಿತ್ ಶರ್ಮಾ ಅವ್ರ ಹತ್ರ ಉತ್ತರನೇ ಇರಲಿಲ್ಲ. ಸುಮ್ಮನೆ ಹೊಡೆಸ್ಕೊತಾ ಇದ್ರು, ಸುಮ್ಮನೆ ಒಂದು ಎಂಡಿಂದ ಬೌಲಿಂಗ್ನ ಹಾಕ್ತಾ ಇದ್ರು, ಏನೂ ಯೂಸ್ ಇಲ್ಲ ಅಂತ ಮೈಕಲ್ ವ್ಯಾಗನ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಹೋಪ್ಫುಲಿ ಈ ಸ್ಟೇಟ್ಮೆಂಟಿಗೆ ಸೆಕೆಂಡ್ ಮ್ಯಾಚಲ್ಲಿ ಉತ್ತರನ ರೋಹಿತ್ ಶರ್ಮಾ ಅವರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವರು ಬ್ಯಾಟಿಂದ ಅಲ್ಲ, ಕ್ಯಾಪ್ಟನ್ಸಿಯಿಂದನೇ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ವೆಯ್ಟ್ ಮಾಡೋಣ. ಅಪ್ಡೇಟ್ ನಂಬರ್ 5, ನನ್ನ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ರೋಹಿತ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿರಾಜ್ ಮತ್ತೆ ಬುಮ್ರಾ ಅವರು ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ತಗೊಂಡು ಹೋಗಿರ್ಬೇಕಾಗಿತ್ತು ಗುರು ಅವರು 5th ಡೇಗೆ ಮ್ಯಾಚ್ನ. ಇನ್ನೊಂದು ಓವರ್ ಬ್ಯಾಟಿಂಗ್ ನೀಟಾಗಿ ಆಡಿತ್ತು ಅಂದರೆ, ಸ್ಟಂಪ್ ಆಗದೆ ಏನಾದ್ರು ನೀಟಾಗಿ ಆಡಿತ್ತು ಅಂದರೆ 20-30 ರನ್ ಎಲ್ಲ ಲಾಸ್ಟ್ ಡೇಲಿ ಏನು ಬೇಕಾದ್ರೂ ಆಗ್ಬೋದಾಗಿತ್ತು, ಗೆದ್ದಿರ್ಬೋದಾಗಿತ್ತು ನಾವು ಮ್ಯಾಚ್ನ. ಹೋಪ್ಸ್ ಇತ್ತು ನಮಗೆ ಲಾಸ್ಟ್ ಡೇಗೆ ಏನಾದ್ರು ತೊಗೊಂಡು ಹೋಗಿತ್ತು, ಏನಾದ್ರು ಆಗಿರೋದು ಅಂತ ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು. ಬಟ್ ಫ್ರಂಟ್ ಫೀಟ್ ಹೋಗ್ಬಿಟ್ಟೆ ಇಬ್ಬರು ಔಟ್ ಆದರೂ ಸ್ಟಂಪ್ ಆಗಿಬಿಟ್ಟು. ಸೊ ಇದು ಡಿಸಪಾಯಿಂಟಿಂಗ್ ಅಂತಲೇ ಅನ್ನಿಸ್ತು. ಗೆಲ್ಲೋ ಮ್ಯಾಚ್ನ ಒಂಥರ ಸೋತಂಗಿತ್ತು ಅಂತ ರೋಹಿತ್ ಶರ್ಮಾ ಅವರು ಕೂಡ
ಹೇಳಿದ್ದಾರೆ. ಸೊ ಓಕೆ, ನಾವು ಬಾಟಮ್ ಅವ್ರನ್ನೆಲ್ಲ ಬ್ಲೇಮ್ ಮಾಡೋಕ್ಕಾಗಲ್ಲ, ನಾವೇ ಮೇಲ್ಗಡೆ ಇರೋರೇ ಜವಾಬ್ದಾರಿ ತೊಗೊಬೇಕಾಗಿತ್ತು. ಬಟ್ ನಮ್ಮ ಬಾಟಮು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದನ್ನು ಮೆಚ್ಕೋಬೇಕಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.